RS ಕಾರ್ ಮಾಡಿಫೈಸ್ಗೆ ಇವತ್ತು ಬ್ರ್ಯಾಂಡ್ ನ್ಯೂ ಒಂದು ಸ್ವಿಫ್ಟ್ ಕಾರ್ ಬಂದಿದೆ. ಈ ಕಾರ್ ಬಂದಿರೋದು ನಿಯರ್ಲಿ ಅಬೌಟ್ 20 to 30 ಕಿಲೋಮೀಟರ್ ಫಾರ್ ಅವೇಯಿಂದ RS ಕಾರ್ ಮಾಡಿಫೈಸಲ್ಲೇ ಕೆಲಸ ಮಾಡಬೇಕು. ಯಾಕಂದರೆ ಅವ್ರದ್ದು ಮೇಜರ್ ಆಗಿರೋದು ಬ್ರ್ಯಾಂಡ್ ನ್ಯೂ ಕಾರ್, ಪಾಯಿಂಟ್ ನಂಬರ್ 1. ಇನ್ನೊಂದು ಅವರಿಗೆ ವೆರಿ ಗುಡ್ ಹೈ ರಿಸ್ಕ್ ಕ್ಲಾರಿಟಿ ಆಡಿಯೋ ಬೇಕಿತ್ತು. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಈ ಕೆಲಸ ಸಿಕ್ಕೋದು ಒಂದೇ ಒಂದು ಜಾಗ ಅಂದರೆ RS ಕಾರ್ ಮಾಡಿಫೈಸ್ ಅಂತ ಹೇಳ್ಕೊಂಡು ಅವರ ಫ್ರೆಂಡ್ಸ್ ರೆಫರೆನ್ಸಿಂದ ಬಂದಿದ್ದಾರೆ. ಸೊ ಈಗ ಈ ಕಾರಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದಾರೆ ನೋಡ್ಕೊಳ್ಳುವ ಬನ್ನಿ. ಫಸ್ಟ್ ಆಫ್ ಆಲ್ ಇಂಟೀರಿಯರ್ ಅಂತ ಬಂದಾಗ ಕಸ್ಟಮರ್ದು ಮೇಜರ್ ಫಸ್ಟ್ ಪ್ರಿಫರೆನ್ಸರ್ ಆಗಿತ್ತು. ಹೆಡ್ ಯೂನಿಟ್ ಚೇಂಜ್ ಮಾಡಬೇಕು, ಬಟ್ ವೆರಿ ಪ್ರೀಮಿಯಂ ಕ್ವಾಲಿಟಿದು ಬೇಕು ವಿತ್ 360 ಅಂತ ಹೇಳಿದರು. ಸೊ ಹಾಗಾಗಿ ಈ ಕಾರಲ್ಲಿ ನಾವು ಸಜೆಸ್ಟ್ ಮಾಡಿರೋದು ಹೈಪರ್ಸೋನಿಕ್ ಬ್ರ್ಯಾಂಡ್ ಇದು 9-inch ಸಿಸ್ಟಮ್ ವಿಚ್ ಇಸ್ 4GB RAM, 64GB ROM, ವೈರ್ಲೆಸ್ ಕಾರ್ಪ್ಲೇ ಸಪೋರ್ಟ್ ಆಗ್ತದೆ, ಆಂಟಿಡೋಟೋ ಸಪೋರ್ಟ್ ಆಗ್ತದೆ, ಅದೇ ರೀತಿ 360 ಸಪೋರ್ಟ್ ಆಗ್ತದೆ. ಆ್ಯಂಡ್ 4 ಕಡೆ ಕ್ಯಾಮ್ರಾವನ್ನು ಫ್ರಂಟ್, ರಿಯರ್, ಲೆಫ್ಟ್ ಆ್ಯಂಡ್ ರೈಟ್ 4 ಕಡೆ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿ ಕ್ಯಾಲಿಬ್ರೇಷನ್ ಮಾಡಿ ಕೊಟ್ಟಿದ್ದೇವೆ. ಸೊ ಇದರಲ್ಲಿ ಡ್ರೈವಿಂಗ್ ಮಾಡುವಾಗ ನಿಮಗೆ ಪೆನ್ ಡ್ರೈವ್ ಹಾಕಿದರೆ ಕಂಪ್ಲೀಟ್ ನಿಮಗೆ ರೆಕಾರ್ಡಿಂಗು ಆಗ್ತದೆ. ಸೊ ದ್ಯಾಟ್ ಲೆಫ್ಟ್ ರೈಟ್ ಇಂಡಿಕೇಟರ್ ಹಾಕಿದರೆ ಇಟ್ ಶೋಸ್ ದ ವ್ಯೂ. ಆ್ಯಂಡ್ ನೀವು ಪೆನ್ ಡ್ರೈವ್ ಹಾಕಿದರೆ ಸೇಫ್ಟಿ ಪರ್ಪಸಿಗೋಸ್ಕರ ನಿಮಗೆ ರೆಕಾರ್ಡಿಂಗು ಆಗ್ತದೆ. ಸೊ ಇದಾದ ನಂತರ ಕಸ್ಟಮರ್ದು ಸೆಕೆಂಡ್ ಆಗಿತ್ತು ಒಳ್ಳೆ ಹೈ ರಿಸ್ಕ್ ಕ್ಲಾರಿಟಿದು ಆಡಿಯೋ ಬೇಕು ಅಂತ ಹೇಳಿ. ಸೊ ಆಡಿಯೋ ಅಂತ ಬಂದಾಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಡೋರನ್ನು ಡ್ಯಾಂಪಿಂಗ್ ಮಾಡಿ ನಾಯ್ಸ್ ಕ್ಯಾನ್ಸಲೇಷನ್ ಮಾಡಬೇಕು. ಸೊ ಆಗ ಕಂಪ್ಲೀಟ್ ಹೊರಗಡೆದು ನಾಯ್ಸು ಆಗಿರ್ಬೋದು, ವಾಲ್ಯೂಮ್ ಇನ್ಕ್ರೀಸ್ ಮಾಡಿದಾಗ ನಿಮ್ಮದು ಆಡಿಯೋ ಔಟ್ಪುಟ್ ಡಿಸ್ಟಾರ್ಷನ್ ಸೌಂಡ್ ಬರದೆ ಕ್ಲಾರಿಟಿ ನಿಮಗೆ ಒಳ್ಳೆ ಕ್ಲಾರಿಟಿ ಬರ್ತದೆ. ಸೊ ಕಂಪ್ಲೀಟ್ ಇನ್ನರ್ ಆ್ಯಂಡ್ ಔಟರ್ ಲೇಯರ್ ಇದರಲ್ಲಿ ನಾವು ಡ್ಯಾಂಪಿಂಗ್ ಮಾಡಿದ್ದೇವೆ. ಸೊ ಅದಾದ ನಂತರ ಕಂಪ್ಲೀಟ್ ಫ್ರಂಟಲ್ಲಿ ಆಡಿಸನ್ ಬ್ರ್ಯಾಂಡಿದು 165 ಕಾಂಪೊನೆಂಟ್ ಹಾಕಿದ್ದೇವೆ. ಬ್ಯಾಕಲ್ಲಿ 6.5 ಕೋಎಕ್ಸೆಲ್ ಹಾಕಿದ್ದೇವೆ. ಸೊ 165 ಅಂತ ಬಂದಾಗ 100 RMS ಇದು ಸ್ಪೀಕರ್ ವಿತ್ 2 ಮಿಡ್ ರೇಂಜ್ ಆ್ಯಂಡ್ 2 ಟ್ವೀಟರ್ಸ್ ಆ್ಯಂಡ್ ಒಂದು ಕ್ರಾಸ್ ಓವರ್. ಅದ್ರ ಜೊತೆ ಬ್ಯಾಕಲ್ಲಿ ಕೋಎಕ್ಸೆಲ್ ಹಾಕಿದ್ದೇವೆ, ಇನ್ ಬಿಲ್ಟ್ ಟ್ವಿಟರ್. ಸೊ ಇದಾದ ನಂತರ ಈ ಎರಡೂ ಸ್ಪೀಕರ್ಸನ್ನು ಡ್ರೈವ್ ಮಾಡಲಿಕ್ಕೆ ಅಗೇನ್ ವಿ ಹ್ಯಾವ್ ಯೂಸ್ಡ್ ಹೈ ರಿಸ್ ಇದೆ, ನಿಮಗೆ ಹರ್ಟ್ಸ್ ಇದು 4.3 ಆಂಪ್ಲಿಫೈರನ್ನು ಅಪ್ಗ್ರೇಡ್ ಮಾಡಿದ್ದೇವೆ ವಿಚ್ ಈಸ್ ಆಲ್ಮೋಸ್ಟ್ ಅಬೌಟ್ 400 RMS ಅಂದರೆ ಪೀಕ್ ಪವರ್ ಬರ್ತದೆ ನಿಮಗೆ RMS. ಸೊ ಅದರಲ್ಲಿ ನಿಮಗೆ 4 ಸ್ಪೀಕರಿಗೆ ಪವರ್ ಕೊಟ್ಟು ನಿಮ್ಮ ಸ್ಪೀಕರನ್ನು ಇನ್ನೂ ಜಾಸ್ತಿ ಆಂಪ್ಲಿಫೈ ಮಾಡಿ ಆಡಿಯೋ ಕ್ಲಾರಿಟಿಯನ್ನು ಜಾಸ್ತಿ ಮಾಡಿದ್ದೀವಿ. ಸೊ ಆ್ಯಂಪ್ ಹಾಕುವಾಗ ನಿಮಗೆ ಯಾವ ರೀತಿ ಟ್ಯೂನ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ನನಗೆ ಚಿಲ್ಲಿಂಗ್ ಸೌಂಡ್ ಕಮ್ಮಿ ಮಾಡಿ ಓಕಲ್ ಜಾಸ್ತಿ ಮಾಡಿ ಅಂತ ಹೇಳಿದರೆ ಸೊ ವಿ ಕ್ಯಾನ್ ಡೂ ಇಟ್ ಇನ್ ದ ಆಂಪ್ಲಿಫೈರ್. ಅದರಿಂದ ಪ್ರತಿಯೊಂದು ಕಾರಿಗೆ ವಿ ಸಜೆಸ್ಟ್ ಟು ಇನ್ಸ್ಟಾಲ್ ಅ ಆಂಪ್ಲಿಫೈರ್ ಟು ಆಂಪ್ಲಿಫೈ ದ ಆಡಿಯೋ ಔಟ್ಪುಟ್ ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ಇದರಲ್ಲಿ ಆಕ್ಟಿವ್ ಸಬೂಫರ್ ಹಾಕಿದ್ದೀವಿ ವಿಚ್ ಇಸ್ ಅಗೇನ್ ಬ್ರ್ಯಾಂಡ್ ಫ್ರಮ್ ವೆಕ್ಸ್ಟ್ರಾನ್. ಅಂದರೆ ಆಕ್ಟಿವ್ ಸಬೂಫರ್ ಅಂತ ಹೇಳಿದರೆ ನಿಮಗೆ ಇನ್ಕ್ಲೂಡಿಂಗ್ ಬಾಕ್ಸ್ ಆ್ಯಂಡ್ ದ ಸಬೂಫರ್ ಆ್ಯಂಡ್ ದ ಮೋನೋ ಆ್ಯಂಪ್ ಸ್ಲೀಕ್ ಆಗಿ ಬರ್ತದೆ, ಸ್ಲಿಮ್ ಆಗಿ ಬರ್ತದೆ, 12 ಇಂಚಿದು ಆ್ಯಂಡ್ ಅಮೇಝಿಂಗ್ ಔಟ್ಪುಟ್. ದ ಮನಿ ವಾಟ್ ಯು ಆರ್ ಪೇಯಿಂಗ್ ಇಟ್ಸ್ ಕಂಪ್ಲೀಟ್ಲಿ ವರ್ತ್ ಅಂತ ಹೇಳ್ಬೋದು. ಸೊ ಆಡಿಯೋದಲ್ಲಿ ಕಂಪ್ಲೀಟ್ ಒಂದು ಹೆಡ್ ಯೂನಿಟಿಂದ ಹಿಡಿದು ಡ್ಯಾಂಪಿಂಗ್ ಆಗಿರ್ಬೋದು, ಕಾಂಪೊನೆಂಟ್ ಆಗಿರ್ಬೋದು, ಕೋಎಕ್ಸೆಲ್ ಆಗಿರ್ಬೋದು, ಬೆಟರ್ ಕ್ಲಾರಿಟಿ ಆಡಿಯೋ ಔಟ್ಪುಟ್ಟಿಗೆ ಆಂಪ್ಲಿಫೈರ್ ಆಗಿರ್ಬೋದು, ಆ್ಯಂಡ್ ಲಾಸ್ಟ್ ಉಳಿದಿರೋದು ಬೇಸಿಗೆ ಬೇಸ್ ಬೇಕಂತ ಹೇಳುವವರೆಗೆ ಆಕ್ಟಿವ್ ಸಬೂಫರನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಆಗಿ ಆಡಿಯೋ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೀವಿ. ಕಸ್ಟಮರ್ ಆಲ್ಸೋ ಸೂಪರ್ ಹ್ಯಾಪಿ. ಅದ್ರ ಜೊತೆ ಫುಲ್ ಫಾರ್ ಮ್ಯಾಟು ಮಾಡಿದ್ದೀವಿ. ಕಂಪ್ಲೀಟ್ ಸೀಟನ್ನು ರಿಮೂವ್ ಮಾಡಿ ಒರಿಜಿನಲ್ ಕಾರ್ಪೆಟನ್ನು ಪ್ರಿವೆಂಟ್ ಮಾಡಲಿಕ್ಕೆ ಲ್ಯಾಮಿನೇಷನ್ ಮಾಡಿದ್ದೀವಿ. ಸೊ ಕಸ್ಟಮರ್ದು ರಿಕ್ವೈರ್ಮೆಂಟ್ ಆ್ಯಂಡ್ ಬಜೆಟ್ ಏನಿದು ಅದರ ಪ್ರಕಾರ ಕಂಪ್ಲೀಟ್ ಆಗಿ ಅವರಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಕೊಟ್ಟಿದ್ದೀವಿ. ಸೊ ಈ ರೀತಿ ಆಡಿಯೋ ಆಗಿರ್ಬೋದು, ಬೇಸ್ ಟು ಟಾಪ್ ಎಂಡ್ ಆಗಿರ್ಬೋದು, ಸೇಫ್ಟಿ ಪರ್ಪಸಿಗೆ ಸಿಸ್ಟಮ್ ಆರ್ 360 ಆರ್ ಡ್ಯಾಶ್ ಕ್ಯಾಮ್ರಾ ಯಾವುದೇ ರೀತಿ ಸೊಲ್ಯೂಷನ್ ಬೇಕು ಅಂತ ಹೇಳಿದರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್ ಬ್ಯಾಂಗ್ಳೂರ್ BTM.